ನಮಸ್ಕಾರ ವೀಕ್ಷಕರೇ, SR ಕನ್ನಡ TV ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರೂಜಿ. ವೀಕ್ಷಕರೇ, ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ಬಹಳ ವೈಶಿಷ್ಟ್ಯಮಯವಾದಂಥ ವಿಚಾರದ ಬಗ್ಗೆ ತಿಳಿಸ್ತೇನೆ. ಶಕುನಶಾಸ್ತ್ರದ ಬಗ್ಗೆ, ವಿಶೇಷವಾಗಿ ಶಾಸ್ತ್ರಗಳಲ್ಲಿಯೇ ಬಹಳ ಒಂದು ಪ್ರಾಮುಖ್ಯತೆ ಇರುವಂಥ ಶಕುನಶಾಸ್ತ್ರ, ಅದರಲ್ಲಿಯೂ ಕೂಡ ಹಲ್ಲಿ ಶಕುನದ ಬಗ್ಗೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರನೂ ಕೂಡ ನಾವು ಹಲ್ಲಿ ಶಕುನಕ್ಕೆ ವಿಶೇಷವಾದ ಸ್ಥಾನಮಾನ ಕೊಡ್ತೇವೆ. 4 ದಿಕ್ಕುಗಳಲ್ಲಿ ಯಾವ ದಿಕ್ಕಿನಲ್ಲಿ ನಿಂತು ಹಲ್ಲಿ ಲೊಚ್ಚುಗುಟ್ಟಿದರೆ ಒಳ್ಳೆಯದಾಗ್ತದೆ, ಕೆಟ್ಟದಾಗ್ತದೆ, ಅದರಿಂದ ಆಗುವ ಪ್ರಯೋಜನಗಳೇನು ಅಥವಾ ನಷ್ಟಗಳೇನು, ಹಾಗೆ ಮನುಷ್ಯನ ದೇಹದ ಮೇಲೆ ಯಾವ ಜಾಗದಲ್ಲಿ ಹಲ್ಲಿ ಬಿದ್ದರೆ ಈ ಶಕುನದಿಂದ ಒಳ್ಳೆಯದಾಗ್ತದೆ, ಕೆಟ್ಟದಾಗ್ತದೆ, ಅವನ ಜೀವನದಲ್ಲಿ ಆಗುವಂಥ ಪರಿಣಾಮಗಳೇನು, ಇದರ ಬಗ್ಗೆ ವಿಶೇಷವಾಗಿ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಹಲ್ಲಿ ಶಕುನಕ್ಕೆ ಬಹಳ ಒಂದು ವಿಶೇಷವಾದ ಸ್ಥಾನಮಾನ ಇರ್ತದೆ. ಪ್ರಥಮವಾಗಿ ವೀಕ್ಷಕರೇ, 4 ದಿಕ್ಕುಗಳಲ್ಲಿ ಹಲ್ಲಿಯು ಎಷ್ಟು ಸಾರಿ ಯಾವ ದಿಕ್ಕಿನಲ್ಲಿ ಎಷ್ಟು ಬಾರಿ ಲೊಚ್ಚುಗುಟ್ಟಿದರೆ ಒಳ್ಳೆಯದಾಗ್ತದೆ, ಕೆಟ್ಟದಾಗ್ತದೆ, ಅದರಿಂದ ಆಗುವ ಲಾಭ ನಷ್ಟದ ಪ್ರಯೋಜನಗಳೇನು, ಮನುಷ್ಯನ ಮೇಲೆ ಆಗುವಂಥ ದುಷ್ಪರಿಣಾಮಗಳಿರ್ಬೋದು, ಉಪಯೋಗಗಳಿರ್ಬೋದು, ಅದನ್ನು ತಿಳ್ಕೊಳ್ಳಿ ವೀಕ್ಷಕರೇ. 4 ದಿಕ್ಕು ಅಂದಿದ ಕೂಡಲೇ ಬರೋದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಹಾಗೆ ಆಗ್ನೇಯ, ನೈಋತ್ಯ, ಈಶಾನ್ಯ ಮತ್ತು ವಾಯುವ್ಯ ದಿಕ್ಕು. ವಿಶೇಷವಾಗಿ ಈ ಆಗ್ನೇಯ ದಿಕ್ಕು ಅಂದರೆ ಅಗ್ನಿಮೂಲೆ ಅಂತ ಹೇಳ್ತೀವಿ ನಾವು. ಅಗ್ನಿಮೂಲೆಯಲ್ಲಿ ಏನಾದರೂ ಹಲ್ಲಿಯು 1 ರಿಂದ 3 ಬಾರಿ ಲೊಚ್ಚುಗುಟ್ಟಿದರೆ ವೀಕ್ಷಕರೇ, ಆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಿದೆ ಅಂತ ಅರ್ಥ. ಅಂದರೆ ಈ ಅಮಾವಾಸ್ಯೆಯಿಂದ ಹುಣ್ಣಿಮೆ, ಹುಣ್ಣಿಮೆಯಿಂದ ಅಮಾವಾಸ್ಯೆ, ಕೃಷ್ಣ ಪಕ್ಷದಿಂದ ಶುಕ್ಲ ಪಕ್ಷ, ಶುಕ್ಲ ಪಕ್ಷದಿಂದ ಕೃಷ್ಣ ಪಕ್ಷದ ಒಳಗೆ ಆ ಮನೆಯಲ್ಲಿ ಇರುವಂಥ ಹೆಣ್ಣು ಮಕ್ಕಳಿಗೆ ಅನಾರೋಗ್ಯದ ಬಾಧೆ ಕಾಡುತ್ತೆ, ಹಾಗೂ ಸಾಂಸಾರಿಕ ಕಲಹ ಆಗ್ತದೆ ಅಂತ ಅರ್ಥ. ಹಾಗೆ ಪರಸ್ತ್ರೀಯ ಆಗಮನ ಆಗ್ತದೆ ಕುಟುಂಬದಲ್ಲಿ ವೀಕ್ಷಕರೇ. ಸಂಪದ್ಭರಿತವಾದಂಥ ಸಂಸಾರ ನಡೆಸಲಿಕ್ಕೆ ಆಗಲ್ಲ, ಸಂಸಾರದಲ್ಲಿ ತೊಂದರೆ ಆಗ್ತದೆ ಅಂತ ಅರ್ಥ ಆಗ್ನೇಯ ಮೂಲೆಯಲ್ಲಿ ಹಲ್ಲಿ ಲೊಚ್ಚುಗುಟ್ಟಿದ್ರೆ. ಹಾಗೂ ವಿಶೇಷವಾಗಿ ಈಶಾನ್ಯ ಭಾಗದಲ್ಲಿ ಹಲ್ಲಿ ಲೊಚ್ಚುಗುಟ್ಟಿದ್ರೆ ಅಂದರೆ ದೇವಮೂಲೆ ಅಂತ ಹೇಳ್ತೀವಿ, ಆ ಮನೆಯ ದೈವ ಪೂಜಾ ಕೈಂಕರ್ಯಗಳು ನಡೀತದೆ ಅಂತ ಅರ್ಥ. ಅಂದರೆ ಆ ಮನೆಯಲ್ಲಿ ಕುಲದೇವರ ಪೂಜೆ ಪುನಸ್ಕಾರಗಳು ಮಾಡಬೇಕು ಅಂತ ಅರ್ಥ. ಹೋಮ ಹವನಗಳು ಮಾಡಿ ಸಂಪದ್ಭರಿತವಾದಂಥ ಜೀವನ ಅವರು ಮಾಡ್ಬೋದು ಅಂತ ಆ ಸೂಚನೆ ನೀಡುತ್ತದೆ. ಕುಲದೇವರ ಪೂಜೆ ಮಾಡಬೇಕಾಗ್ತದೆ. ಹಾಗೆ ವಿಶೇಷವಾಗಿ ವಾಯುವ್ಯ ಮೂಲೆಯಲ್ಲಿ ಹಲ್ಲಿ ಲೊಚ್ಚುಗುಟ್ಟಿದ್ರೆ ಆ ಮನೆಯ ಹಿರಿಯರಿಗೆ ಅನಾರೋಗ್ಯದ ಬಾಧೆ ಕಾಡುತ್ತೆ, ಆರೋಗ್ಯದಲ್ಲಿ ತೊಂದರೆ ಇದೆ ಅಂತ ಅರ್ಥ. ಹಾಗೆ ಸಣ್ಣ ಮಕ್ಕಳಿಗೂ ಕೂಡ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ತೊಂದರೆ ಆಗ್ತದೆ. ಮನೆಯ ಮಧ್ಯವರ್ತಿಗಳು ಅಂದರೆ ಮಧ್ಯಸ್ಥಾನದಲ್ಲಿರುವಂಥ ಜನರಿಗೆ ವಾಹನದಲ್ಲಿ ಅಪಘಾತಗಳಾಗುವಂಥ ಚಾನ್ಸಸ್ಗಳಿರ್ತದೆ. ಹಾಗೆ ಯಾವುದಾದರೂ ಒಂದು ಆ ಮನೆಗೆ ಮರಣದ ಸೂಚನೆ ಬರುತ್ತೆ ಅಂತ ಅರ್ಥ ವಾಯುವ್ಯ ಮೂಲೆಯಲ್ಲಿ ಹಲ್ಲಿ ಲೊಚ್ಚುಗುಟ್ಟಿದರೆ. ಹಾಗೆ ವಿಶೇಷವಾಗಿ ನೈಋತ್ಯ ಮೂಲೆಯಲ್ಲಿ ಅಂದರೆ ಈಗ ನಾವು ಏನು ಹೇಳ್ತೀವಿ ಕುಬೇರ ಮೂಲೆ, ಈ ಭಾಗದಲ್ಲಿ ಹಲ್ಲಿಯು 5 ಬಾರಿ ಲೊಚ್ಚುಗುಟ್ಟಿದರೆ ಆ ಮನೆಯಲ್ಲಿ ಲಕ್ಷ್ಮಿಯ ಅನುಷ್ಠಾನ, ಲಕ್ಷ್ಮೀ ಪ್ರಾಪ್ತಿ ಆಗ್ತದೆ. ಹಾಗೆ ಸಂಪದ್ಭರಿತವಾದಂಥ ಜೀವನ, ಸಮೃದ್ಧಿ ಒದಗಿ ಬರುತ್ತದೆ. ಹಾಗೆ ವ್ಯವಹಾರದಲ್ಲಿ ಅವ್ರಿಗೆ ಅಭಿವೃದ್ಧಿ ಆಗುತ್ತೆ ಅಂತ ಅರ್ಥ ಆಗ್ತದೆ ವೀಕ್ಷಕರೇ. ಹಾಗೆ ನಾವು ವಿಶೇಷವಾಗಿ ಭಗವಂತನು ಯಾವುದಾದರೂ ರೂಪದಲ್ಲಿ ನೋಡಿ ಮನುಷ್ಯನನ್ನು ಎಚ್ಚರಿಸುವಂತೆ ಈ ಶಕುನಗಳ ಮುಖಾಂತರ, ಒಂದು ಪ್ರಾಣಿ ಪಕ್ಷಿ ಶಕುನಗಳ ಮುಖಾಂತರ ಒಂದು ಸೂಚನೆ ಕೊಡ್ತಾನೆ. ಅದರಲ್ಲಿ ಕೂಡ ಹಲ್ಲಿ ಶಕುನ ಬಹಳ ಒಂದು ದೈವಿ ಸ್ವರೂಪವಾದ ಒಂದು ಉದಾಹರಣೆ ಆಗಿರ್ತದೆ. ಆದ್ದರಿಂದ ಎಲ್ಲರೂ ಎಚ್ಚರಿಕೆಯಿಂದ ಇದನ್ನು ನೋಡ್ಕೋಬೇಕಾಗ್ತದೆ ವೀಕ್ಷಕರೇ. ಹಾಗೆಯೇ ಹಲ್ಲಿಯು ವ್ಯಕ್ತಿಯ ದೇಹದ ಮೇಲೆ ಯಾವ ಭಾಗದಲ್ಲಿ ಬಿದ್ದರೆ ಅದೃಷ್ಟ, ಶುಭ, ಅಶುಭ ಫಲ, ಅದ್ರ ಬಗ್ಗೆಯೂ ಕೂಡ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಪ್ರಥಮವಾಗಿ ಹಲ್ಲಿಯು ವ್ಯಕ್ತಿಯ ನೆತ್ತಿಯ ಭಾಗದಲ್ಲಿ ಅಂದರೆ ತಲೆಯ ಮೇಲೆ ಬಿದ್ದರೆ ಕಂಟಕ ಯೋಗ ಅಂದರೆ ಅಪಮೃತ್ಯು ಯೋಗ, ಬರಬೇಕಾದ ಜಾಗಗಳಲ್ಲಿ ವಾಹನಗಳಿಂದ ತೊಂದರೆಯಾಗಿ ಅವರಿಗೆ ಆರೋಗ್ಯದಲ್ಲಿ ಹಾನಿಯಾಗುವಂಥದ್ದು, ಮೃತ್ಯುಯೋಗ ಬರುವಂಥ ಸಮಸ್ಯೆಗಳಿರ್ತದೆ ಹಲ್ಲಿಯು ನೆತ್ತಿ ಮೇಲೆ ಬಿದ್ದರೆ. ಹಾಗೆ ಹಲ್ಲಿಯು ವ್ಯಕ್ತಿಯ ಬಲಭಾಗದ ಭುಜದ ಮೇಲೆ ಬಿದ್ದರೆ ಶುಭ ಫಲ ಎಂದು ಅರ್ಥ. ಅಂದರೆ ನಿಮ್ಮ ಸಂಕಷ್ಟಗಳು, ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ ಅಂತ ಅರ್ಥ. ಹಾಗೆ ವಿಶೇಷವಾಗಿ ಹಲ್ಲಿಯು ನೀವು ಕುಳಿತಿರುವ ಸ್ಥಳದಲ್ಲಿ ಅಥವಾ ಮಲಗಿರುವ ಸ್ಥಳದಲ್ಲಿ ಏನಾದರೂ ನಿಮ್ಮ ಹೊಟ್ಟೆ ಭಾಗದ ಮೇಲೆ ಬಿದ್ದರೆ ವೀಕ್ಷಕರೇ, ನಿಮಗೆ ಬಲಿಷ್ಠವಾದ ಧನಪ್ರಾಪ್ತಿ, ಲಕ್ಷ್ಮೀ ಯೋಗ, ಸಂಪತ್ತು, ಸಮೃದ್ಧಿ ಮತ್ತು ನಿಂತಹ ಕೆಲಸ ಕಾರ್ಯಗಳು, ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗೋದು, ಮತ್ತು ವಿಶೇಷವಾಗಿ ಕೋರ್ಟ್ ಕಚೇರಿ ವ್ಯಾಜ್ಯಗಳಿದ್ದರೆ ಆ ಕೆಲಸ ಕಾರ್ಯಗಳು ನಡೀತದೆ. ಲಾಭದಾಯಕವಾಗಿ ಹಣಕಾಸಿನಲ್ಲಿ ಉತ್ತರದ ರೂಪದಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರ ಅಂತ ಅರ್ಥ ಹೊಟ್ಟೆ ಭಾಗದ ಮೇಲೆ ಬಿದ್ದರೆ. ಹಾಗೆಯೂ ಹಲ್ಲಿಯು ಗಂಡು ಮಕ್ಕಳಿಗೆ ವಿಶೇಷವಾಗಿ ತಿಳ್ಕೊಳ್ಳಿ, ಬಲ ಹಸ್ತರೇಖೆಯ ಮೇಲೆ ಬಿದ್ದರೆ ಆ ಮನೆಯಲ್ಲಿ ವಿಶೇಷವಾಗಿ ಶುಭ ಕಾರ್ಯ ಆಗುತ್ತೆ ಅಂತ ಅರ್ಥ. ಅಂದರೆ ಮದುವೆ ಮುಂಜಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗ್ತದೆ ಅಂತ ಅರ್ಥ. ಹಾಗೆಯೇ ಹಲ್ಲಿಯು ಮನುಷ್ಯನ
ಮೂಗಿನ ಮೇಲೆ ಬಿದ್ದರೆ ಬಲಿಷ್ಠವಾದ ಧನಪ್ರಾಪ್ತಿ ಆಗ್ತದೆ ಅಂತ ಅರ್ಥ. ನೋಡಿ, ಇಷ್ಟೊಂದು ವಿಶೇಷತೆಗಳು, ವೈಶಿಷ್ಟ್ಯತೆಗಳು ಹಲ್ಲಿ ಶಕುನಗಳಿಂದ ಇದೆ ವೀಕ್ಷಕರೇ. ಹಾಗಾಗಿ ಹಲ್ಲಿ ಒಂದು ದೈವ ಸ್ವರೂಪವಾದಂಥ ಶಕ್ತಿ ಆಗಿರ್ತದೆ ವೀಕ್ಷಕರೇ. ಶಕುನಗಳಲ್ಲಿ ನಂಬಿಕೆ ಅಪನಂಬಿಕೆ ಇರೋದು ಸಹಜ, ಆದರೆ ಎಚ್ಚರಿಕೆ ಆಗುವಂಥದ್ದು ಬಹಳ ಮುಖ್ಯ ಇರ್ತದೆ ಮತ್ತು ಪ್ರಾಮುಖ್ಯತೆ ಇರ್ತದೆ ವೀಕ್ಷಕರೇ. ಶಕುನಗಳ ಮುಖಾಂತರ ನಿಮ್ಮ ಎಚ್ಚರಿಕೆಯಿಂದ ನೀವು ಜೀವನ ಮಾಡಿ ಅಂತ ತಿಳಿಸ್ತೇನೆ. ಹಾಗೆ ಕೆಲವೊಂದು ಪ್ರಾಣಿ ಪಕ್ಷಿಗಳ ಶಕುನಗಳ ಬಗ್ಗೆಯೂ ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿದ ಬಗ್ಗೆ ನಮ್ಮ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮಗೆ ಕೆಲವೊಂದು ತಂತ್ರ ಮಂತ್ರ ಬಾಧೆಗಳಿಂದ, ಕೆಟ್ಟ ದೃಷ್ಟಿಗಳಿಂದ, ಕೆಲಸ ಕಾರ್ಯಗಳಲ್ಲಿ ಹಣಕಾಸಿನಲ್ಲಿ ಸಮಸ್ಯೆಗಳಿದ್ದರೆ ಹಾಗೂ ಮಾಂತ್ರಿಕ ತಾಂತ್ರಿಕ ಬಾಧೆಗಳಿಂದ ನೊಂದಿದ್ದರೂ ವಿಶೇಷವಾಗಿ ಬ್ರಹ್ಮತಂತ್ರ ಭದ್ರಕಾಳಿಯ ಮೂಲ ಮಂತ್ರ ಬೀಜಾಕ್ಷರಗಳಿಂದ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ. ಆದಷ್ಟು ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರ್ತದೆ, ನಿಮ್ಮ ಸಮಸ್ಯೆಗಳಿಗೆ ಸಂಪರ್ಕಿಸಬಹುದು. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.